ನೀವೊಂದು ಗ್ರಹಕ್ಕೆ ಹೋಗ್ತೀರಾ, ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲಂದ್ರೆ ಅಲ್ಲಿ ಜನರು ಸತ್ತು ಬಿದ್ದಿದ್ದಾರೆ. ಇವರೆಲ್ಲ ಯಾವ ರೀತಿ ಸತ್ತಿದ್ದಾರೆ ಅಂತ ಯಾರಿಗೂ ಕೂಡ ಅರ್ಥನೇ ಆಗೋದಿಲ್ಲ. ಇದ್ರ ಹಿಂದೆ ಯಾವುದೇ ತರದ ಏಲಿಯನ್ ಕೈವಾಡ ಇಲ್ಲ, ಬದಲಾಗಿ ಅದಕ್ಕಿಂತ ಥ್ರಿಲ್ಲಿಂಗ್ ಆಗಿರುವಂತ ಒಂದು ಸ್ಟೋರಿ ಇದೆ. ಆ ಸ್ಟೋರಿನ ತಿಳ್ಕೊಳ್ಳೋದಕ್ಕೆ ಹೋದಂತ ಒಂದಷ್ಟು ಜನರ ಜೀವನ ನಾಶ ಆಗುವಂತ ಸ್ಥಿತಿಗೆ ಹೋಗಿ ತಲುಪಿಡುತ್ತೆ. ಮೂವಿ ಅಂತೂ ತುಂಬಾ ಅದ್ಭುತವಾಗಿದೆ, ಕೊನೆವರೆಗೂ ನೋಡ್ತೀರಿ. ಅಂದಂಗೆ ಮೂವಿ ಹೆಸರು ಸೆರೆನಿಟಿ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ಹೇಳ್ತಾರೆ, ಜನಸಂಖ್ಯೆ ಜಾಸ್ತಿ ಆಗಿದ್ರಿಂದ ಭೂಮಿಯ ಪ್ರಕೃತಿ ನಾಶ ಆಗೋಯ್ತು. ಇದರಿಂದ ಮನುಷ್ಯರು ಬೇರೆ ಸೋಲಾರ್ ಸಿಸ್ಟಮ್ ಅನ್ನ ಹುಡ್ಕೊಂಡು ಬಂದ್ರು. ಈ ಸೋಲಾರ್ ಸಿಸ್ಟಮ್ ನಲ್ಲಿ ತುಂಬಾ ಗ್ರಹಗಳು ಇರ್ತವೆ. ಈ ಗ್ರಹಗಳನ್ನ ಮನುಷ್ಯರು ವಾಸ ಮಾಡೋ ರೀತಿ ಕನ್ವರ್ಟ್ ಮಾಡೋದಕ್ಕೆ 106 ವರ್ಷಗಳೇ ಹಿಡಿದ್ಬಿಟ್ಟು ನಂತರ ಈ ಗ್ರಹಗಳನ್ನ ಆಳೋದಕ್ಕೆ ಅಲಯನ್ಸ್ ಅನ್ನೋ ಒಂದು ಗವರ್ನಮೆಂಟ್ ಹುಟ್ಕೊಳ್ತು. ಆದ್ರೆ ಒಂದಷ್ಟು ಸ್ವತಂತ್ರ ಗ್ರಹದಲ್ಲಿ ವಾಸ ಮಾಡ್ತಿದ್ದಂತ ಜನರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಸ್ವತಂತ್ರ ಗ್ರಹದಲ್ಲಿರುವಂತ ಜನರ ಮಧ್ಯ ಅಲಯನ್ಸ್ ನ ಮಧ್ಯ ಒಂದು ದೊಡ್ಡ ಯುದ್ಧನೇ ಶುರುವಾಗೋಯ್ತು. ಆ ಯುದ್ಧದಲ್ಲಿ ಅಲಯನ್ಸ್ ಗೆದ್ದಿದ್ರಿಂದ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವಂತ ಎಲ್ಲಾ ಗ್ರಹಗಳನ್ನ ಗವರ್ನಮೆಂಟ್ ಆ ರೀತಿ ಆಳೋದಕ್ಕೆ ಶುರು ಮಾಡ್ತು. ಇದನ್ನೆಲ್ಲ ಒಂದು ಗ್ರಹದಲ್ಲಿರುವಂತ ಒಬ್ರು ಟೀಚರ್ ತನ್ನ ಸ್ಟೂಡೆಂಟ್ಸ್ ಗಳಿಗೆ ಪಾಠ ಮಾಡ್ತಿರ್ತಾರೆ. ಇಲ್ಲಿ ಯಾವ ರೀತಿ ಆಗೋಗಿರುತ್ತೆ ಅಂತಂದ್ರೆ ಅಲಯನ್ಸ್ ಗವರ್ನಮೆಂಟ್ ನ ವಿರುದ್ಧ ಯಾವ ಕೆಲಸನೂ ಮಾಡಬಾರ್ದು ಅಂತ ಮಕ್ಕಳುಗಳಿಗೆ ಹೇಳ್ಕೊಡ್ತಿರ್ತಾರೆ. ಇದೇ ಜಾಗದಲ್ಲಿ ರಿವರ್ ಅನ್ನೋ ಒಬ್ಳು ಹುಡುಗಿ ಇರ್ತಾಳೆ. ಇವಳು ಮಾತ್ರ ಅಲಯನ್ಸ್ ಗವರ್ನಮೆಂಟ್ ಅವರು ಮಾಡ್ತಿರೋದು ತಪ್ಪು ಅಂತ ಹೇಳ್ತಿರ್ತಾಳೆ. ಹಾಗೆ ಇವಳಿಗೆ ಕನಸಿಂದ ಎಚ್ಚರ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಇವಳ ಮೇಲೆ ಅಲಯನ್ಸ್ ಗವರ್ನಮೆಂಟ್ ನವರು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ. ಆಗ ಸೈಂಟಿಸ್ಟ್ ಗಳ ಹೆಡ್ ಅಲಯನ್ಸ್ ಗವರ್ನಮೆಂಟ್ ನ ಕಡೆಯಿಂದ ಬಂದಿರುವಂತ ಸೈಮನ್ ಅನ್ನೋ ಆಫೀಸರ್ ಗೆ ಹೇಳ್ತಾ ಹೋಗ್ತಾನೆ, ಈ ಹುಡುಗಿಯ ಬ್ರೈನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಇವಳು ಮನುಷ್ಯರ ಮನಸ್ಸಿನ ಮಾತನ್ನ ಕೇಳಿಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇವಳನ್ನ ಒಂದು ವೆಪನ್ ನ ರೀತಿ ಯುದ್ಧಗಳಲ್ಲಿ ಯೂಸ್ ಮಾಡಬಹುದು, ಆದ್ರಿಂದಾನೇ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿರೋದು ಅಂತ. ಆದ್ರೆ ಸೈಮನ್ ಮಾತ್ರ ಒಂದು ಡಿವೈಸ್ ದಿಂದ ಎಲ್ಲರನ್ನೂ ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ರಿವರ್ ನ ಅಣ್ಣ. ಇವಳನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಆಫೀಸರ್ ನ ರೀತಿ ವೇಷ ಹಾಕೊಂಡು ಬಂದಿರ್ತಾನೆ. ನಂತರ ಇವರಿಬ್ರು ಎಲ್ಲರ ಕಣ್ಣನ್ನ ತಪ್ಪಿಸ್ತಾ ಎಸ್ಕೇಪ್ ಆಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಹಿಡಿದು ಬಿಡ್ತಾರೆ. ಇನ್ನೇನು ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಒಂದು ಸ್ಪೇಸ್ ಶಿಪ್ ಬಂದು ಇವರಿಬ್ರನ್ನ ಕಾಪಾಡಿ ಕರ್ಕೊಂಡು ಹೊಟ್ಟೋಗುತ್ತೆ. ನಂತರ ಅವರು ಎಸ್ಕೇಪ್ ಆದಂತ ವಿಡಿಯೋ ಫುಟೇಜ್ ಅನ್ನ ಜಾಶ್ ಅನ್ನೋ ಒಬ್ಬ ವ್ಯಕ್ತಿ ನೋಡ್ತಿರ್ತಾನೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅಲಯನ್ಸ್ ಗವರ್ನಮೆಂಟ್ ನ ನಿಜವಾದ ಆಫೀಸರ್ ಇವನು. ಆದ್ರಿಂದ ಸೈಂಟಿಸ್ಟ್ ಗಳ ಹೆಡ್ ಇಲ್ಲಿ ಏನೇನೆಲ್ಲ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವನು ಮಾತ್ರ ಒಂದು ಮಾತನ್ನು ಕೇಳೋದಿಲ್ಲ. ಯಾಕೆ ಅಂತಂದ್ರೆ ರಿವರ್ ನ ಬ್ರೈನ್ ನಲ್ಲಿ ಅಲಯನ್ಸ್ ಗವರ್ನಮೆಂಟ್ ಗೆ ಸಂಬಂಧಪಟ್ಟಿರುವಂತ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ಇದೆ. ಆ ಇನ್ಫಾರ್ಮೇಶನ್ ಈಗ ಈ ಸೈಂಟಿಸ್ಟ್ ಗೆ ಗೊತ್ತಾಗಿರೋದ್ರಿಂದ ಇವನನ್ನ ಸಾಯಿಸಬೇಕು ಅಂತ ಅಲಯನ್ಸ್ ಗವರ್ನಮೆಂಟ್ ಅವರು ಆರ್ಡರ್ ಮಾಡಿರ್ತಾರೆ. ಅದೇ ರೀತಿ ಜಾರ್ಜ್ ಕೂಡ ಇವನನ್ನ ಸಾಯಿಸಿ ರಿವರ್ ನ ಹುಡ್ಕೋದಕ್ಕೆ ರೆಡಿ ಆಗ್ತಾನೆ. ಇದಾದ್ಮೇಲೆ ಸ್ಪೇಸ್ ನಲ್ಲಿ ಹೋಗ್ತಿರುವಂತ ಸೆರೆನಿಟಿ ಅನ್ನೋ ಒಂದು ಸ್ಪೇಸ್ ಶಿಪ್ ಅನ್ನ ತೋರಿಸ್ತಾರೆ. ಈ ಸ್ಪೇಸ್ ಶಿಪ್ ನ ಒಳಗಡೆ ಪೈಲಟ್ ಆಗಿರುವಂತ ಹೋಬನ್, ಕ್ಯಾಪ್ಟನ್ ಆಗಿರುವಂತ ಮ್ಯಾಲ್ಕಮ್, ಕಾಬ್ ಅನ್ನೋ ಒಬ್ಬ ವ್ಯಕ್ತಿ, ಹೋಬನ್ ಹೆಂಡತಿ ಆಗಿರುವಂತ ಝೋಯಿ, ನಂತರ ಮೆಕ್ಯಾನಿಕ್ ಆಗಿರುವಂತ ಕೈಲಿ ಪರಿಚಯ ಆಗ್ತಾರೆ. ಅಷ್ಟೇ ಅಲ್ಲದೆ ಈಗಾಗ್ಲೇ ನಾವು ನೋಡಿರುವಂತ ಸೈಮನ್ ಕೂಡ ಇಲ್ಲೇ ಇರ್ತಾನೆ. ಅಂದ್ರೆ ಆಗ್ಲೇ ಎಸ್ಕೇಪ್ ಆಗ್ತಿರ್ಬೇಕಾದ್ರೆ ಸ್ಪೇಸ್ ಶಿಪ್ ನಲ್ಲಿ ಬಂದು ಸೈಮನ್ ಮತ್ತೆ ರಿವರ್ ನ ಕಾಪಾಡಿದ್ದು ಬೇರೆ ಯಾರು ಅಲ್ಲ, ಮ್ಯಾಲ್ಕಮ್ ಹಾಗೆ ಇವನ ಟೀಮ್ ನವ್ರೆ. ಈಗ ಹೇಳ್ಬೇಕು ಅಂತಂದ್ರೆ ಮ್ಯಾಲ್ಕಮ್ ಮತ್ತೆ ಇವನ ಟೀಮ್ ನವರು ಒಂದು ಕಳ್ಳತನನ ಮಾಡೋದಕ್ಕೆ ಹೋಗ್ತಿದ್ದಾರೆ. ರಿವರ್ ಗೆ ಮನುಷ್ಯರ ಮನಸ್ಸಿನ ಮಾತನ್ನ ಕೇಳಿಸ್ಕೊಳ್ಳುವಂತ ಶಕ್ತಿ ಇರೋದ್ರಿಂದ ಅವಳನ್ನು ಕರ್ಕೊಂಡು ಹೋಗ್ತಿರ್ತಾರೆ, ಹೆಲ್ಪ್ ಆಗುತ್ತೆ ಅಂತ. ಆದ್ರೆ ಸೈಮನ್ ಮಾತ್ರ ಬೇಡ ಅಂತ ಹೇಳ್ತಿರ್ತಾನೆ. ಆಗ ಮ್ಯಾಲ್ಕಮ್ ಇವನಿಗೆ, ನನ್ನ ಶಿಪ್ ನಲ್ಲಿ ಇರ್ತೀಯ ಅಂತಂದ್ರೆ ಈ ಕೆಲ್ಸನ ಮಾಡ್ಲೇಬೇಕು, ತುಂಬಾ ದಿನಗಳಿಂದ ನಮ್ಗೆ ಕೆಲ್ಸ ಸಿಕ್ತಿಲ್ಲ, ಹೀಗೆ ಆದ್ರೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ, ಆದ್ರಿಂದ ಅಲಯನ್ಸ್ ಗವರ್ನಮೆಂಟ್ ನ ದುಡ್ಡನ್ನ ಕದಿಬೇಕು ಅಂತ. ಇದಾದ್ಮೇಲೆ ನಮ್ಗೆ ರಿವರ್ ನ ತೋರಿಸ್ತಾರೆ. ಇವರು ಎಲ್ಲಾ ತಯಾರನ್ನು ಮಾಡ್ಕೊಂಡು ಕಳತನ ಮಾಡೋದಕ್ಕೆ ಹೋಗ್ತಿರ್ಬೇಕಾದ್ರೆ ಸೈಮನ್ ಸೇಫ್ ಆಗಿರುವಂತ ರಿವರ್ ಗೆ ಹೇಳ್ತಿರ್ತಾನೆ, ನಾನ್ ಅವಳನ್ನು ನೋಡ್ಕೊಳ್ತೀನಿ ಅಂತ. ಮ್ಯಾಲ್ಕಮ್ ಎಲ್ಲರ ಜೊತೆ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಆದ್ರೆ ಹೊಬಾನ್, ಕೈಲಿ ಮತ್ತೆ ಸೈಮನ್ ಶಿಪ್ ಅನ್ನ ನೋಡ್ಕೊಂಡು ಇಲ್ಲೇ ಇರ್ತಾರೆ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಕೈಲಿ ಸೈಮನ್ನ ತುಂಬಾನೇ ಇಷ್ಟಪಡ್ತಿರ್ತಾಳೆ. ಈ ಕಡೆ ಮ್ಯಾಲ್ಕಮ್ ಹಾಗೆ ಅವನ ಟೀಮ್ ನವರು ಅಲಯನ್ಸ್ ಗವರ್ನಮೆಂಟ್ ಅವರು ದುಡ್ಡಿಟ್ಟಿರುವಂತ ಜಾಗದ ಒಳಗಡೆ ಬಂದು ಕ್ಯಾಮ್ರನ್ ನಾಶ ಮಾಡಿ ಇಲ್ಲಿರುವಂತ ಜನರಿಗೆ ಹೇಳ್ತಿರ್ತಾರೆ, ನೀವೆಲ್ಲರೂ ಸೈಲೆಂಟ್ ಆಗಿದ್ರೆ ಯಾರಿಗೂ ಏನು ಆಗೋದಿಲ್ಲ, ಸೇಫ್ ಆಗಿರ್ತೀರಾ ಅಂತ. ಆಗ ರಿವರ್ಗೆ ಮನಸ್ಸಿನ ಮಾತನ್ನ ಕೇಳಿಸ್ಕೊಳ್ಳುವಂತ ಶಕ್ತಿ ಇರುತ್ತಲ್ಲ, ಒಬ್ಬ ವ್ಯಕ್ತಿಯ ಕಡೆಗೆ ಕೈಯನ್ನ ತೋರಿಸ್ತಾಳೆ. ಯಾಕೆಂತಂದ್ರೆ ವ್ಯಕ್ತಿ ಗನ್ನನ್ನ ಎತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಗ ಝೋಯಿ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡ ಅಂತ ಇವನಿಗೆ ಹೆದರಿಸ್ತಾಳೆ. ಅದೇ ಸಮಯಕ್ಕೆ ಇವರಿಗೆ ದುಡ್ಡಿಟ್ಟಿರುವಂತ ಲಾಕರ್ ಕೂಡ ಸಿಕ್ಬಿಡುತ್ತೆ. ಆದ್ರೆ ಹೊರಗಡೆ
ನೋಡಿದ್ರೆ ಒಂದಷ್ಟು ರಾಕ್ಷಸರು ಬಂದ್ಬಿಟ್ಟಿರ್ತಾರೆ. ಇದು ಗೊತ್ತಾದಂತ ರಿವರ್ ಹೇಳ್ತಿರ್ತಾಳೆ ಹೀಲರ್ಸ್ ಗಳು ಬಂದ್ರು ಅಂತ. ಹೀಲರ್ಸ್ ಗಳ ಹೆಸರನ್ನ ಕೇಳ್ತಿದ್ದಂಗೆನೆ ಮ್ಯಾಲ್ಕಮ್ ಹಾಗೆ ಇವನ ಜನರೆಲ್ಲರೂ ದುಡ್ಡನ್ನ ಎತ್ಕೊಂಡು ಎಸ್ಕೇಪ್ ಆಗ್ತಿರ್ತಾರೆ. ಆಗ ಒಬ್ಬ ವ್ಯಕ್ತಿ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಮ್ಯಾಲ್ಕಮ್ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಹೀಲರ್ಸ್ ಗಳು ಬಂದು ಅವನನ್ನೇ ಎತ್ಕೊಂಡು ಹೋಗ್ತಿರ್ತಾರೆ. ಇದರಿಂದ ಮ್ಯಾಲ್ಕಮ್ ಆ ವ್ಯಕ್ತಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಆದ್ರೆ ಹೀಲರ್ಸ್ ಗಳು ಸ್ಪೇಸ್ ಶಿಪ್ ಅನ್ನ ತಗೊಂಡು ಇವರ ಹಿಂದೆನೆ ಬಿದ್ಬಿಟ್ಟಿರ್ತಾರೆ ಇವರನ್ನ ಬೇಟೆ ಆಡೋದಕ್ಕೆ ಅಂತ. ಆಗ ಹೋಬನ್ಗೆ ಕಾಲ್ ಮಾಡಿ ಸ್ಪೇಸ್ ಶಿಪ್ ಅನ್ನ ತಗೊಂಡ್ ಬರೋದಕ್ಕೆ ಹೇಳ್ತಾರೆ. ಅದೇ ಸಮಯಕ್ಕೆ ಹೀಲರ್ಸ್ ಗಳು ಒಂದು ಮೆಟಲ್ ವಸ್ತುನ ಕಾಬ್ ನ ಕಾಲಿಗೆ ಚುಚ್ಚಿ ಇವನನ್ನ ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ನಾನ್ ಮಾತ್ರ ಹೋಗೋದಿಲ್ಲ, ನನಗೆ ಶೂಟ್ ಮಾಡಿ ಸಾಯಿಸ್ಬಿಡು ಅಂತ ಹೇಳ್ತಿರ್ತಾನೆ. ಆದ್ರೆ ಮ್ಯಾಲ್ಕಮ್ ಮಾತ್ರ ಆ ದಾರಕ್ಕೆ ಶೂಟ್ ಮಾಡಿ ಇವನನ್ನ ಮತ್ತೆ ಒಳಗಡೆ ಎಳ್ಕೊತಾನೆ. ಹೀಗೆ ಹೀಲರ್ಸ್ ಗಳ ಸ್ಪೇಸ್ ಶಿಪ್ ಗೆ ಆಕ್ಸಿಡೆಂಟ್ ಮಾಡಿ ಹೋಗ್ತಿರ್ಬೇಕಾದ್ರೆ ಹಾಬನ್ ಸ್ಪೇಸ್ ಶಿಪ್ ಅನ್ನ ತರ್ತಿದ್ದಂಗೆನೆ ಒಳಗಡೆ ಬರ್ತಾರೆ. ಒಬ್ಬ ಹೀಲರ್ ಕೂಡ ಒಳಗಡೆ ಬಂದ್ಬಿಟ್ಟಿರ್ತಾನೆ. ಆದ್ರಿಂದ ಶೂಟ್ ಮಾಡ್ತಾರೆ. ಆದ್ರೆ ಸೈಮನ್ ಮಾತ್ರ ಮ್ಯಾಲ್ಕಮ್ ಜೊತೆ ಜಗಳ ಆಡ್ತಿರ್ತಾನೆ. ಸೇಫ್ ಅಲ್ಲ ಅಂದ್ರೂ ಕೂಡ ರಿವರ್ ನ ಕರ್ಕೊಂಡು ಹೋಗಿದ್ಯಲ್ಲ ಅಂತ. ಅದಕ್ಕೆ ನೆಕ್ಸ್ಟ್ ಬೂಮೊಂಡ್ ಅನ್ನೋ ಒಂದು ಗ್ರಹ ಬರ್ತಿದೆ. ಅಲ್ಲೇ ನಾನು ನನ್ನ ತಂಗಿ ಇಳ್ಕೋತೀವಿ ಅಂತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಜೋಯ್ ಕೇಳ್ತಾಳೆ ಬರ್ತಿರ್ಬೇಕಾದ್ರೆ ಏನಕ್ಕ ವ್ಯಕ್ತಿಗೆ ಶೂಟ್ ಮಾಡಿ ಸಾಯಿಸಿದ್ರಿ ಅಂತ. ಆಗ ಇವನು ಹೇಳ್ತಾ ಹೋಗ್ತಾನೆ ನಾವೇನಾದ್ರೂ ಅವನನ್ನ ನಮ್ಮ ವೆಹಿಕಲ್ ನ ಒಳಗಡೆ ಕರ್ಕೊಂಡಿದ್ರೆ ತೂಕ ಜಾಸ್ತಿ ಆಗಿ ವೆಹಿಕಲ್ ಸ್ಲೋ ಆಗೋಗ್ತಿತ್ತು. ನಾವು ಕೂಡ ಹೀಲರ್ಸ್ ಗಳ ಕೈಗೆ ಸಿಕ್ಕಿ ಸತ್ತೋಗ್ತಿದ್ವಿ. ಅವನು ಹೀಲರ್ಸ್ ಗಳ ಕೈಗೆ ಸಿಗಾಕೋಬಿಟ್ಟಿದ್ದ. ಅವನನ್ನ ಜೀವಂತವಾಗಿನೇ ತಿಂದು ಸಾಯಿಸ್ಬಿಡ್ತಿದ್ರು. ಇದರಿಂದ ಅವನಿಗೆ ಶೂಟ್ ಮಾಡಿದೆ ಅಂತ. ಈ ಕಡೆ ಕಾಬ್ ಮತ್ತೆ ಕೇಲಿ ಆ ಹೀಲರ್ಸ್ ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಹೀಲರ್ಸ್ ಗಳು ಕೂಡ ಮೊದಲು ಮನುಷ್ಯರಾಗಿ ಇದ್ರು. ಆದ್ರೆ ಈ ರೀತಿ ಮಾನ್ಸ್ಟರ್ಸ್ ಗಳ ರೀತಿ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ಏನಕ್ಕೆ ಈ ರೀತಿ ಕನ್ವರ್ಟ್ ಆಗಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇದೆಲ್ಲದರ ಮಧ್ಯದಲ್ಲಿ ಒಂದು ಮಾತ್ರ ನಿಜ, ಈ ಸೋಲಾರ್ ಸಿಸ್ಟಮ್ ನಲ್ಲಿರುವಂತ ಎಲ್ಲಾ ಮನುಷ್ಯರು ಹೀಲರ್ಸ್ ಗಳನ್ನ ಕಂಡ್ರೆ ಹೆದರ್ಕೊಳ್ತಾರೆ. ಯಾಕೆ ಅಂತಂದ್ರೆ ಅವರು ಮನುಷ್ಯರನ್ನ ಬದುಕಿರ್ಬೇಕಾದ್ರೆ ಜೀವಂತವಾಗೇನೆ ತಿಂದು ಬಿಡ್ತಾರೆ. ಈ ಕಡೆ ಮ್ಯಾಲ್ಕಮ್ ಒಂದು ವಿಡಿಯೋನ ನೋಡ್ತಿರ್ತಾನೆ. ಇದರಲ್ಲಿ ಇವನು ಇಷ್ಟಪಡ್ತಿದ್ದಂತ ಇನಾರ ಅನ್ನೊಬ್ಳು ಹುಡುಗಿ ಇರ್ತಾಳೆ. ಅಂದ್ರೆ ಈಗ ಇವರಿಬ್ರು ಜೊತೆಲಿಲ್ಲ ಅಂತ. ನಂತರ ಇವರೆಲ್ಲರೂ ಸೇರಿ ಬೌಮೊಂಡ್ ಗ್ರಹದ ಹತ್ರ ಬಂದು ತಲುಪ್ತಾರೆ. ಹೇಳ್ಬೇಕು ಅಂತಂದ್ರೆ ಈ ಗ್ರಹ ತುಂಬಾನೇ ಫ್ಯೂಚರಿಸ್ಟಿಕ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಈಗಾಗ್ಲೇ ಹೇಳಿರೋ ರೀತಿ ಸೈಮನ್ ಮತ್ತೆ ರಿವರ್ ಮ್ಯಾಲ್ಕಮ್ ಟೀಮ್ ಇಂದ ಸೆಪರೇಟ್ ಆಗ್ತಿದ್ದಾರೆ. ಇದು ಕೈಲಿಗೆ ಮಾತ್ರ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಇವರನ್ನ ಕೇರ್ ಮಾಡ್ತಾ ಡೇಂಜರಸ್ ಆಗಿರುವಂತ ಜಾಗದ ಕಡೆಗೆ ಹೋಗ್ಬೇಡಿ, ಸೇಫ್ ಆಗಿರಿ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಿರ್ತಾಳೆ. ಇವ್ರಿಗೂ ಕೂಡ ಇವರಿಂದ ದೂರ ಹೋಗೋದಕ್ಕೆ ಇಷ್ಟ ಇಲ್ಲ. ಅಕಸ್ಮಾತ್ ಜಾಸ್ತಿ ದಿನ ಇವ್ರ ಜೊತೆ ಇದ್ಬಿಟ್ರೆ ಅಲೈನ್ಸ್ ಗವರ್ನಮೆಂಟ್ ಅವರು ಹುಡ್ಕೊಂಡ್ ಬಂದು ರಿವರ್ ನ ಜೊತೆ ಮ್ಯಾಲ್ಕಮ್ ಹಾಗೆ ಅವನ ಟೀಮ್ ಅವರನ್ನು ಕೂಡ ಸಾಯಿಸ್ಬಿಡ್ತಾರೆ. ನಂತರ ಮ್ಯಾಲ್ಕಮ್ ಹಾಗೆ ಅವನ ಟೀಮ್ ನವರು ಕೆಲ್ಸನ ಹುಡ್ಕೊಂಡು ಒಂದು ಪಬ್ಗೆ ಬಂದಾಗ ಕೇಲಿ ಇವನನ್ನ ಕೇಳ್ತಿರ್ತಾಳೆ ಅವರಿಬ್ರನ್ನ ಹೋಗ್ಬೇಡ ಅಂತ ತಡಿ, ಹೋದ್ರೆ ಅವರಿಬ್ರು ಸತ್ತೋಗ್ತಾರೆ ಅಂತ. ಇವನ್ ಮಾತ್ರ ಕೇಳ್ತಿರೋದಿಲ್ಲ, ಅದು ಅವರಿಬ್ರ ಡಿಸಿಷನ್ ಅಂತ ಹೇಳ್ತಿರ್ತಾನೆ. ಇದಾದ್ಮೇಲೆ ಇಬ್ರು ವ್ಯಕ್ತಿಗಳ ಹತ್ರ ಬಂದು ಇವ್ರು ಬಿಸ್ನೆಸ್ ಡೀಲಿಂಗ್ ಅನ್ನ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರಿವರ್ ಕೂಡ ಇಲ್ಲಿಗೆ ಬರ್ತಾಳೆ. ಇಲ್ಲಿ ಒಂದು ಕಾರ್ಟೂನ್ ವಿಡಿಯೋ ಪ್ಲೇ ಆಗ್ತಿರುತ್ತೆ. ಇದನ್ನ ನೋಡ್ತಿದ್ದಂಗೆ ಇವಳಿಗೆ ತುಂಬಾ ವಿಚಿತ್ರವಾಗಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ನಂತರ ಇವಳು ಅದನ್ನ ನೋಡ್ತಾ ಮೆರಿಂಡಾ ಅಂತ ಒಂದು ಹೆಸರನ್ನ ಹೇಳಿ ಯಾವುದೇ ಕಾರಣ ಇಲ್ಲದೆ ಇಲ್ಲಿರುವಂತ ಜನರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೇ ಜನರು ಬರ್ತಿದ್ರು ಕೂಡ ಇವಳು ಸುಮ್ನ ಆಗ್ತಾನೆ ಇರೋದಿಲ್ಲ, ಫೈಟ್ ಮಾಡ್ತಾನೆ ಇರ್ತಾಳೆ. ಇದನ್ನ ನೋಡಿದಂತ ಮ್ಯಾಲ್ಕಮ್ ಹಾಗೆ ಇವನ ಟೀಮ್ ನವರಿಗೂ ಕೂಡ ಗೊತ್ತಾಗುತ್ತೆ ಇವಳು ಎಷ್ಟು ಡೇಂಜರಸ್ ಅಂತ. ಕಾಬ್ ಬಂದು ಇವಳನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವಳು ಇವನ್ಗೂ ಕೂಡ ಚೆನ್ನಾಗಿ ಹೊಡೆದಾಕ್ಬಿಡ್ತಾಳೆ. ಇನ್ನೇನು ಇವಳು ಮ್ಯಾಲ್ಕಮ್ನು ಕೂಡ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಸೈಮನ್ ಬಂದು ಒಂದು ಕೋಡ್ ವರ್ಡ್ ಅನ್ನ ಹೇಳ್ತಿದ್ದಂಗೆನೆ ಇವಳು ಮಲ್ಕೋಬಿಡ್ತಾಳೆ. ಆ ಪಬ್ ನಲ್ಲಿ ಏನೇನ್ ನಡೀತು ಅಂತ ಜಾಶ್ ಕೂಡ CCTV ಫುಟೇಜ್ ಇಂದ ನೋಡಿ ಮ್ಯಾಲ್ಕಮ್ ನ ಬಗ್ಗೆ ಎಲ್ಲಾ ವಿಷಯನೂ ತಿಳ್ಕೊತಾನೆ. ಈ ಕಡೆ ಇವರೆಲ್ಲರೂ ರಿವರ್ಗೆ ಏನಾಗಿತ್ತು ಅಂತ ಕೇಳಿದಾಗ ಸೈಮನ್ ಹೇಳ್ತಾ ಹೋಗ್ತಾನೆ, ನಾನು ಆಫೀಸರ್ ನ ರೀತಿ ವೇಷನ ಬದಲಾಯಿಸ್ಕೊಂಡು ರಿವರ್ ನ ಕಾಪಾಡೋದಕ್ಕೆ ಅಂತ ಹೋದಾಗ ಒಬ್ಬ ಸೈಂಟಿಸ್ಟ್ ಹೇಳ್ತಿದ್ದ ಅವಳ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಒಂದು ಪ್ರೋಗ್ರಾಮ್ ಅನ್ನ ಅವಳ ಒಳಗಡೆ ಹಾಕಿದ್ದಾರೆ. ಒಂದು ವಿಶೇಷವಾಗಿರುವಂತ ಕೋಡ್ ಅನ್ನ ಹೇಳಿದ್ರೆ ಅವಳು ಆ ರೀತಿ ಡೇಂಜರಸ್ ಆಗಿ ಕನ್ವರ್ಟ್ ಆಗೋಗ್ತಾಳೆ. ಮತ್ತೊಂದು ಕೋಡ್ ಅನ್ನ ಹೇಳಿದ್ರೆ ನಾರ್ಮಲ್ ಆಗ್ತಾಳೆ. ಆ ರೀತಿ ಮತ್ತೊಂದು ಕೋಡ್ ಅನ್ನ ಹೇಳಿದ್ರಿಂದ ಅವಳು ನಾರ್ಮಲ್ ಆಗಿ ನಿದ್ದೆ ಮಾಡಿದ್ಲು ಅಂತ. ಆದ್ರೆ ಮ್ಯಾಲ್ಕಮ್ ಮಾತ್ರ ಇಷ್ಟು ವರ್ಷ ಜೊತೆಗಿದ್ರು ಸೈಮನ್ ಈ ವಿಷಯ ನಮ್ಮಿಂದ ಮುಚ್ಚಿಟ್ಟಿದ್ದಂತ ತುಂಬಾ ಬೇಜಾರ್ ಮಾಡ್ಕೊಳ್ತಾನೆ. ಈಗ ಇವರೆಲ್ಲರಿಗೂ ಒಂದು ದೊಡ್ಡ ಯೋಚನೆ ಶುರುವಾಗೋಗಿದೆ, ಇಷ್ಟು ಡೇಂಜರಸ್ ಆಗಿರುವಂತ ಹುಡುಗಿ ಜೊತೆ ಹೇಗಿರೋದು ಅಂತ. ಆದ್ರಿಂದ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತಾನು ಕೂಡ ಡಿಸೈಡ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ತುಂಬಾ ದೂರದಲ್ಲಿ ಪಾಳು ಬಿದ್ದಿರುವಂತ ಒಂದು ಗ್ರಹದಲ್ಲಿ ಬಿಲ್ಡಿಂಗ್ ನಲ್ಲಿರುವಂತ ಒಬ್ಬ ಹ್ಯಾಕರ್ ನ ನಮ್ಗೆ ತೋರಿಸ್ತಾರೆ. ಇವನು ಇದೇ ಗ್ರಹದಲ್ಲಿ ಇಟ್ಕೊಂಡು ಬೇರೆ ಬೇರೆ ಗ್ರಹದಲ್ಲಿರುವಂತ ಸಿಸ್ಟಮ್ ಗಳನ್ನ
ಆರಾಮಾಗಿ ಹ್ಯಾಕ್ ಮಾಡ್ತಾನೆ. ಇವನು ಹಾಗೆ ಮ್ಯಾಲ್ಕಮ್ ಫ್ರೆಂಡ್ ಆಗಿರೋದ್ರಿಂದ ಪಬ್ ನಲ್ಲಿ ಏನ್ ನಡೀತು ಅಂತ ಕಂಡಿಡಿಯೋದಕ್ಕೆ ಹೇಳ್ತಿರ್ತಾನೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಹ್ಯಾಕರ್ ಇವನು ಮದ್ವೆ ಆಗಿರುವಂತ ರೋಬೋಟ್ ನ ತೋರಿಸ್ತಾನೆ. ಆದ್ರೆ ನಂತರ ಯಾವಾಗ ಇವರು ಪಬ್ ನ CCTV ಫುಟೇಜ್ ಅನ್ನ ಚೆಕ್ ಮಾಡ್ತಿರ್ತಾರೋ ಆ ಕಾರ್ಟೂನ್ ವಿಡಿಯೋ ಕಾಣಿಸುತ್ತೆ. ಆ ವಿಡಿಯೋನ ಡಿಕೋಡ್ ಮಾಡಿದಾಗ್ಲೇ ಇವ್ರಿಗೆ ಗೊತ್ತಾಗೋದು ಆ ವಿಡಿಯೋದಲ್ಲಿ ಒಂದಷ್ಟು ಕೋಡ್ ಗಳನ್ನ ಬಚ್ಚಿಟ್ಟಿದ್ರು. ಆ ಕೋಡ್ ಗಳನ್ನ ರಿವರ್ ನೋಡಿದ್ರಿಂದಾನೇ ಆ ರೀತಿ ವೈಲೆಂಟ್ ಆಗಿ ಆಡೋದಕ್ಕೆ ಶುರು ಮಾಡಿದ್ದು ಅಂತ. ಅಂದ್ರೆ ಆಗ್ಲೇ ಸೈಮನ್ ಹೇಳ್ತಿದ್ನಲ್ಲ, ಒಂದು ವಿಶೇಷವಾಗಿರುವಂತ ಕೋಡ್ ಹೇಳಿದ್ರೆ ಅವಳು ಆ ರೀತಿ ಡೇಂಜರಸ್ ಆಗಿ ಆಡ್ತಾಳೆ ಅಂತ. ಅದೇ ಕೋಡ್ ಆ ವಿಡಿಯೋದಲ್ಲಿ ಇದ್ದಿದ್ದು. ರಿವರ್ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯೋದಕ್ಕೆ ಅಲಯನ್ಸ್ ಗವರ್ನಮೆಂಟ್ ಅವರೇ ಆ ವಿಡಿಯೋನ ಪ್ಲೇ ಮಾಡಿದ್ದು. ಈ ಕಡೆ ಸೈಮನ್ ರಿವರ್ ಹತ್ರ ಬಂದಾಗ ಇವಳು ತುಂಬಾ ಅಳ್ತಿರ್ತಾಳೆ. ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಒಂದು ವಿಷಯನ ಮಾತ್ರ ಕನ್ಫರ್ಮ್ ಮಾಡ್ತಾಳೆ. ಆ ವಿಡಿಯೋನ ನೋಡ್ತಿದ್ದಂಗೆನೆ ನನ್ನ ಬಾಯಲ್ಲಿ ಮೆರಿಂಡಾ ಅನ್ನೋ ಒಂದು ಹೆಸರು ಬಂತು ಅಂತ. ಈ ಕಡೆ ಜಾಶ್ ಒಬ್ಳು ಹುಡುಗಿನ ಹುಡ್ಕೊಂಡು ಒಂದು ಗ್ರಹಕ್ಕೆ ಬರ್ತಾನೆ. ನೋಡಿದ್ರೆ ಹುಡುಗಿ ಬೇರೆ ಯಾರು ಅಲ್ಲ, ಮ್ಯಾಲ್ಕಮ್ ನೋಡ್ತಿದ್ದಂತ ವಿಡಿಯೋದಲ್ಲಿ ಇದ್ಲಲ್ಲ ಇನಾರಾ, ಅವಳೇನೆ. ಇನ್ನೊಂದ್ ಕಡೆ ಹೆವೆನ್ ಅನ್ನೋ ಒಂದು ಗ್ರಹಕ್ಕೆ ಮ್ಯಾಲ್ಕಮ್ ಹಾಗೆ ಇವನ ಟೀಮ್ ನವರೆಲ್ಲ ಬಂದು ತಲುಪ್ತಾರೆ. ಯಾಕೆಂತಂದ್ರೆ ಇವರು ಅಲಯನ್ಸ್ ಗವರ್ನಮೆಂಟ್ ಅವರಿಂದ ಸೇಫ್ ಆಗಿರ್ಬೇಕು ಅಂತಂದ್ರೆ ಅದು ಇದೊಂದೇ ಜಾಗ. ಇಲ್ಲೇ ಮ್ಯಾಲ್ಕಮ್ ಇವನ ವಯಸ್ಸಾಗಿರುವಂತ ಫ್ರೆಂಡ್ ಶೆಫರ್ಡ್ ಗೆ ಹೇಳ್ತಿರ್ತಾನೆ, ರಿವರ್ ಒಬ್ಳು ತುಂಬಾ ಡೇಂಜರಸ್ ಆಗಿರುವಂತ ಹುಡುಗಿ ಅಂತ ನನಗೆ ಗೊತ್ತಿತ್ತು. ಅವಳನ್ನ ಎಲ್ಲಾದ್ರೂ ಬಿಟ್ಬಿಟ್ ಬರೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಕೈಲಿ ಆ ರೀತಿ ಮಾಡೋದಕ್ಕಾಗ್ಲಿಲ್ಲ ಅಂತ ಈ ವ್ಯಕ್ತಿನೂ ಕೂಡ ಇವನಿಗೆ ಸಮಾಧಾನ ಮಾಡ್ತಿರ್ತಾನೆ. ನಂತರ ನೋಡಿದ್ರೆ ರಿವರ್ಗೆ ಮತ್ತೆ ಮತ್ತೆ ಅದೇ ತರದ ಕನ್ಸುಗಳು ಬಂದು ಎಚ್ಚರ ಆಗ್ತಿರುತ್ತೆ. ಹಾಗೆ ಮ್ಯಾಲ್ಕಮ್ ಮಲ್ಗಿರ್ಬೇಕಾದ್ರೆ ಇವನು ಇಷ್ಟಪಡ್ತಿರೋಂತ ಇರಾನ ಕಾಲ್ ಮಾಡಿ ಹೇಳ್ತಾಳೆ, ನಾನು ವಾಸ ಮಾಡ್ತಿರೋಂತ ಗ್ರಹದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ನೀನ್ ಬಂದು ಮಾತಾಡು ಅಂತ. ಇವನು ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಇವರಿಬ್ರು ಮಾತಾಡ್ತಿರೋದನ್ನ ಮಿಕ್ತವ್ರೆಲ್ಲ ಮತ್ತೊಂದು ಮಾನಿಟರ್ ನಲ್ಲಿ ನೋಡ್ತಿರ್ತಾರೆ. ಆಗ ಇವನು ಬಂದು ಎಲ್ಲರಿಗೂ ಹೇಳ್ತಾ ಹೋಗ್ತಾನೆ, ಇನಾರ ಇರುವಂತ ಗ್ರಹದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದೆ. ಇಲ್ಲಾಂದಿದ್ರೆ ಅವಳು ಈ ರೀತಿ ಸಡನ್ ಆಗಿ ಕಾಲ್ ಮಾಡಿ ನನ್ನ ಕರಿತಿರ್ಲಿಲ್ಲ. ಅಲಯನ್ಸ್ ಗವರ್ನಮೆಂಟ್ ಅವರು ಅವಳನ್ನ ಹೆದರಿಸಿ ನಮ್ಮನ್ನ ಅಲ್ಲಿಗೆ ಹೋಗೋ ರೀತಿ ಮಾಡ್ತಿರ್ಬೋದು, ನಮ್ಮನ್ನ ಹಿಡಿಯೋದಕ್ಕೆ ಅಂತ. ಆದ್ರಿಂದ ನೀವ್ ಯಾರು ಬರೋದ್ ಬೇಡ, ನಾನು ಒಬ್ನೇ ಹೋಗಿ ಇನಾರನ್ನ ಕಾಪಾಡಿ ಕರ್ಕೊಂಡ್ ಬರ್ತೀನಿ ಅಂತ. ಇದಾದ್ಮೇಲೆ ಇವರು ಈ ಗ್ರಹಕ್ಕೆ ಬರ್ತಾರೆ. ಈ ಗ್ರಹದಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಇದ್ರ ಒಳಗಡೆ ಇನಾರ ಜ್ಞಾನ ಮಾಡ್ತಿರ್ಬೇಕಾದ್ರೆ ಇವಳ ಪಕ್ಕನೆ ಮ್ಯಾಲ್ಕಮ್ ಬಂದು ಕುಂತ್ಕೊಳ್ತಾನೆ. ಇವನನ್ನ ನೋಡಿ ನೀನ್ ಏನಕ್ ಬರೋದಕ್ ಹೋದೆ ಅಂತ ಗಾಬರಿ ಪಡ್ಕೊಳ್ತಿರ್ತಾಳೆ. ಅದೇ ಸಮಯಕ್ಕೆ ಜಾಶ್ ಬಂದು ಕೇಳ್ತಿರ್ತಾನೆ, ರಿವರ್ ಎಲ್ಲಿ ಅಂತ. ಆಗ ಇನಾರ ಒಂದು ಗಂತ್ ಕಡ್ಡಿನ ಹಸ್ತಾಳೆ. ಜಾಶ್ ಅಂತೂ ಕಂಟಿನ್ಯೂಸ್ ಆಗಿ ಕೇಳ್ತಿರ್ತಾನೆ, ರಿವರ್ ಎಲ್ಲಿ, ಅವಳು ತುಂಬಾನೇ ಡೇಂಜರಸ್ ಹುಡುಗಿ, ಅವಳನ್ನ ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮ್ಗೆನೆ ಅಪಾಯ, ನಮ್ಮ ಹತ್ರ ಕರ್ಕೊಂಡ್ ಬಂದು ಒಪ್ಪಿಸ್ಬಿಡಿ ಅಂತ ಶಾಂತವಾಗೇನೆ ಕೇಳ್ತಿರ್ತಾನೆ. ಆದ್ರೆ ಮ್ಯಾಲ್ಕಮ್ ಮಾತ್ರ ಇದಕ್ಕೆ ಒಪ್ಕೊಳ್ಳದೆ ಶೂಟ್ ಮಾಡ್ಬಿಡ್ತಾನೆ. ನೋಡಿದ್ರೆ ಜಾಶ್ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಹಾಕೊಂಡಿದ್ರಿಂದ ಇವನಿಗೆ ಏನು ಆಗಿರೋದಿಲ್ಲ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಹೇಳ್ಬೇಕು ಅಂತಂದ್ರೆ ಜಾಶ್ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಮ್ಯಾಲ್ಕಮ್ಗೆ ಇವನ್ ಜೊತೆ ಫೈಟ್ ಮಾಡೋದಕ್ಕೇನೆ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಆಗ್ಲೇ ಇನಾರ ಹಸಿದ್ಲಲ್ಲ ಗಂತ್ ಕಡ್ಡಿ, ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಈ ಸಮಯನ ಇವರಿಬ್ರು ಉಪಯೋಗಿಸ್ಕೊಂಡು ಸ್ಪೇಸ್ ಶಿಪ್ ನ ಒಳಗಡೆ ಬಂದು ಈ ಗ್ರಹದಿಂದ ದೂರ ಹೊಟ್ಟೋಗ್ತಾರೆ. ಆದ್ರಿಂದ ಜಾಶ್ ಮ್ಯಾಲ್ಕಮ್ ನ ಸೆರೆನಿಟಿ ಸ್ಪೇಸ್ ಶಿಪ್ ಅನ್ನ ಟ್ರ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಆದ್ರೆ ಎಷ್ಟೇ ಕಷ್ಟಪಟ್ಟರು ಟ್ರ್ಯಾಕ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಮ್ಯಾಲ್ಕಮ್ ಅವನ ಸ್ಪೇಸ್ ಶಿಪ್ ಇಂದ GPS ಅನ್ನೇ ತೆಗ್ದಾಕ್ಬಿಟ್ಟಿರ್ತಾನೆ. ಇದಾದ್ಮೇಲೆ ಮ್ಯಾಲ್ಕಮ್ ಹಾಗೆ ಇವನ ಟೀಮ್ ನವರೆಲ್ಲ ಒಂದು ಕಡೆ ಕುಂತ್ಕೊಂಡು ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಇವರಿಗೆ ಚಾಲೆಂಜ್ ಏನು ಅಂತಂದ್ರೆ, ಕಾರ್ಟೂನ್ ವಿಡಿಯೋನ ನೋಡಿದ್ಮೇಲೆ ರಿವರ್ ನ ಬಾಯ್ನಲ್ಲಿ ಮಿರಾಂಡಾ ಅನ್ನೋ ಒಂದು ಹೆಸರು ಬಂತಲ್ಲ, ಆ ಹೆಸರು ಯಾರ್ದು ಅಂತ ಕಂಡಿಡಿಬೇಕು. ಅದನ್ನ ಕಂಡಿಡಿದ್ರೆ ಮಾತ್ರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗೋದು. ಆದ್ರೆ ಕಾಬಗ್ ಮಾತ್ರ ಸೈಮನ್ ಮತ್ತೆ ರಿವರ್ ಈ ಶಿಪ್ ನಲ್ಲಿ ಇರೋದು ಇಷ್ಟ ಇರೋದಿಲ್ಲ. ಇವ್ರು ನಮ್ ಜೊತೆ ಇದ್ರೆ ನಮ್ಗೇನೆ ಡೇಂಜರಸ್, ದೂರ ಕಳಿಸ್ಬಿಡೋಣ ಅಂತ ಹೇಳ್ತಿದ್ರೆ ಮ್ಯಾಲ್ಕಮ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅವರಿಬ್ರು ಕೂಡ ನನ್ನ ಫ್ಯಾಮಿಲಿನೇ ಅಂತ. ಇದಾದ್ಮೇಲೆ ಎಷ್ಟೋ ವರ್ಷಗಳ ನಂತರ ಇನಾರ ಮತ್ತೆ ಮ್ಯಾಲ್ಕಮ್ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಮಾತಾಡ್ತಾನೆ ಇವರಿಬ್ಬರ ಮಧ್ಯೆ ಜಗಳ ಆಗೋಗುತ್ತೆ. ಇದೇ ಕಾರಣದಿಂದನೇ ಇಷ್ಟು ವರ್ಷ ಇವರಿಬ್ರು ದೂರ ಇದ್ದಿದ್ದು. ಇನ್ನೊಂದ್ ಕಡೆ ನೋಡಿದ್ರೆ ರಿವರ್ಗೆ ಮತ್ತೆ ಇದೇ ಕನ್ಸು ಬರ್ತಿರುತ್ತೆ. ಆದ್ರೆ ಈ ಸಲ ಇವಳ ಕನ್ಸಿನಲ್ಲಿ ಮಿರಾಂಡಾ ಅನ್ನೋ ಒಂದು ಗ್ರಹ ಕಾಣಿಸುತ್ತೆ. ಅದೇ ಸಮಯಕ್ಕೆ ಕಾಬ್ಗೆ ರಿವರ್ ಈ ಶಿಪ್ ನಲ್ಲಿ ಇರೋದು ಇಷ್ಟ ಇಲ್ವಲ್ಲ, ಆದ್ರಿಂದ ಇವಳನ್ನ ಸಾಯಿಸೋದಕ್ಕೆ ಅಂತ ಬರ್ತಿರ್ತಾನೆ. ಇವಳು ಕೂಡ ಬಚ್ಚಿಟ್ಕೊಬಿಟ್ಟಿರ್ತಾಳೆ. ಎಲ್ಲರಿಗೂ ಬುಲೆಟ್ ಶಬ್ದ ಕೇಳಿಸಿ ರಿವರ್ ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಸೈಮನ್ಗೆ ಒಂದು ಜಾಗದಲ್ಲಿ ಇವಳು ಸಿಗ್ತಾಳೆ. ಆದ್ರೆ ಇವನ್ಗೆನೆ ಹೊಡೆದ್ ಬಿಡ್ತಾಳೆ. ಮ್ಯಾಲ್ಕಮ್ ಹುಡುಕ್ತಾ ಪೈಲಟ್ ಸೀಟ್ ಹತ್ರ ಬಂದಾಗ ನೋಡ್ತಾನೆ ಇವಳು ಗನ್ ಅನ್ನ ಇವನ್ ಕಡೆಗೆ ಪಾಯಿಂಟ್ ಮಾಡಿರ್ತಾಳೆ. ಇದರಿಂದ ಕೇಳ್ತಿರ್ತಾನೆ, ಹಾಗಿದ್ರೆ ಜಾಶ್ ಹೇಳಿದ್ದು ನಿಜನಾ, ನೀನ್ ನಮ್ಮೆಲ್ರಿಗೂ ಡೇಂಜರಸ್ ಆಗ್ತೀಯ ಅಂತ. ಆಗ ಇವಳು ಕಂಪ್ಯೂಟರ್ ನ ಸಹಾಯದಿಂದ ಮಿರಾಂಡಾ ಅನ್ನೋ ಒಂದು ಗ್ರಹನ ಹುಡುಕಿ ತೋರಿಸ್ತಾಳೆ. ಅಂದ್ರೆ ಇವಳ ಬಾಯಲ್ಲಿ ಬಂತಲ್ಲ ಮಿರಾಂಡಾ ಅನ್ನೋ ಒಂದು ಹೆಸರು, ಆ ಹೆಸರು ಒಂದು ಗ್ರಹದ್ದು ಅಂತ. ಇಲ್ಲಿ ವಿಚಿತ್ರ ಏನು ಅಂತಂದ್ರೆ ಮ್ಯಾಲ್ಕಮ್ ಹಾಗೆ ಇವನ ಟೀಮ್ ನವರು ತುಂಬಾ ವರ್ಷಗಳಿಂದ ಸ್ಪೇಸ್ ನಲ್ಲಿ ಟ್ರಾವೆಲ್
ಮಾಡ್ತಿದ್ದಾರೆ. ಯಾವತ್ತೂ ಕೂಡ ಈ ಗ್ರಹದ ಬಗ್ಗೆ ಕೇಳೇ ಇರೋದಿಲ್ಲ. ಈಗ ಇವರು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಆ ಮಿರಾಂಡಾ ಗ್ರಹದಲ್ಲಿ ಮನುಷ್ಯರು ಇಲ್ಲ, ಪಾಳು ಬಿದ್ದಿದೆ ಅಂತ. ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ ಗ್ರಹಕ್ಕೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಕಷ್ಟ. ಯಾಕೆ ಅಂತಂದ್ರೆ ಆ ಗ್ರಹದ ಸುತ್ತಮುತ್ತನೇ ಹೀಲರ್ಸ್ ಗಳು ವಾಸ ಮಾಡ್ತಿರೋದು. ಇದಾದ್ಮೇಲೆ ಯಾವಾಗ ಇವರು ಮತ್ತೊಂದ್ಸಲ ಹೆವನ್ ಗ್ರಹಕ್ಕೆ ಬಂದು ನೋಡ್ತಾರೋ ಎಲ್ಲನೂ ನಾಶ ಆಗೋಗಿರುತ್ತೆ. ಇಲ್ಲಿದ್ದಂತ ಜನರುಗಳು ಕೂಡ ಸತ್ತೋಗಿರ್ತಾರೆ. ಹೌದು, ಈ ಜಾಗದಲ್ಲಿ ಅಲೈನ್ಸ್ ಅವರೇ ಈ ರೀತಿ ಎಲ್ಲ ಮಾಡಿರೋದು. ಮ್ಯಾಲ್ಕಮ್ ನ ಫ್ರೆಂಡ್ ಶೆಫರ್ಡ್ ಗೆ ಇನ್ನೂ ಕೂಡ ಸ್ವಲ್ಪ ಜೀವ ಇರುತ್ತೆ. ಇವನ ಸ್ಥಿತಿಯನ್ನು ನೋಡಿ ಇವನಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಆಗ ಶೆಫರ್ಡ್ ಕೂಡ ಏನು ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾನೆ, ಸತ್ತೋಗ್ತಾನೆ. ಇಷ್ಟೇ ಅಲ್ಲದೆ ಇವರಿಗೆ ಇನ್ನೂ ಕೂಡ ಶಾಕ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇವರಿಗೆ ಯಾರ್ಯಾರೆಲ್ಲ ಹೆಲ್ಪ್ ಮಾಡಿದಾರೋ ಅಲೈನ್ಸ್ ಗವರ್ನಮೆಂಟ್ ಅವರು ಅವರೆಲ್ಲರನ್ನೂ ಸಾಯಿಸ್ಬಿಟ್ಟಿರ್ತಾರೆ. ನಂತರ ಜಾಶ್ ಮ್ಯಾಲ್ಕಮ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಹೋಗ್ತಾನೆ, ರಿವರ್ ನ ನೀನು ನಮ್ಮ ವಶಕ್ಕೆ ಒಪ್ಪಿಸ್ಬಿಟ್ಟಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ. ಆದ್ರೆ ಮ್ಯಾಲ್ಕಮ್ ಮಾತ್ರ ಇನ್ನೂ ಕೂಡ ಅವಳನ್ನ ಜಾಶ್ಗೆ ಒಪ್ಪಿಸೋದಕ್ಕೆ ರೆಡಿ ಆಗಿರೋದಿಲ್ಲ. ನಂತರ ಇವನು ಬಂದು ಇವನ ಟೀಮ್ ನವರಿಗೆಲ್ಲರಿಗೂ ಹೇಳೋದಕ್ಕೆ ಶುರು ಮಾಡ್ತಾನೆ, ನಾವು ಮಿರಿಂಡಾ ಗ್ರಹಕ್ಕೆ ಹೋಗ್ತಿದೀವಿ. ಹೀಲರ್ಸ್ ಗಳಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ. ಇಲ್ಲಿರುವಂತ ಡೆಡ್ ಬಾಡಿಗಳನ್ನ ನಮ್ಮ ಸ್ಪೇಸ್ ಶಿಪ್ ಗೆ ಕಟ್ಟಿ, ಯಾವ ರೀತಿ ಹೀಲರ್ಸ್ ಗಳು ಅವರ ಸ್ಪೇಸ್ ಶಿಪ್ ಗೆ ಡೆಡ್ ಬಾಡಿಗಳನ್ನ ಕಟ್ಕೊಂಡಿರ್ತಾರೋ ಆ ರೀತಿ ನಮ್ಮ ಸ್ಪೇಸ್ ಶಿಪ್ ಕೂಡ ಹೀಲರ್ಸ್ ಗಳ ಸ್ಪೇಸ್ ಶಿಪ್ ನ ರೀತಿನೇ ಕನ್ವರ್ಟ್ ಆಗೋದ್ರಿಂದ ಅವರು ನಮ್ಮನ್ನ ಗುರುತಿಡಿಯೋದಕ್ಕೆ ಆಗೋದಿಲ್ಲ ಅಂತ. ಇದರಲ್ಲಿ ತುಂಬಾನೇ ರಿಸ್ಕ್ ಇದೆ, ಅಲ್ಲಿಗೆ ಹೋಗೋದು ಬೇಡ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಆದ್ರೆ ಇವನು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾನೆ, ನಾವು ಹೋಗ್ಲೇಬೇಕು ಅಂತ. ಇದಾದ್ಮೇಲೆ ಇವರು ಕೂಡ ಸರಿ ಅಂತ ಹೇಳಿ ಇಲ್ಲಿರುವಂತ ಡೆಡ್ ಬಾಡೀಸ್ ಗಳನ್ನ ಸ್ಪೇಸ್ ಶಿಪ್ ಗೆ ಕಟ್ಕೊಂಡು ಇವರ ಸ್ಪೇಸ್ ಶಿಪ್ ಅನ್ನ ಹೀಲರ್ಸ್ ಗಳ ಸ್ಪೇಸ್ ಶಿಪ್ ನ ರೀತಿ ಕನ್ವರ್ಟ್ ಮಾಡ್ಕೊಳ್ತಾರೆ. ಆದ್ರೆ ಮ್ಯಾಲ್ಕಮ್ ಮಾತ್ರ ಇದೆಲ್ಲ ನಡೀತಿರೋದ್ರಿಂದ ಬೇಜಾರ್ ಮಾಡ್ಕೊಂಡಿರ್ತಾನೆ. ಯಾವಾಗ ಇವರೆಲ್ಲರೂ ಮಿರಾಂಡಾ ಗ್ರಹದ ಹತ್ರ ಬಂದು ತಲುಪ್ತಾರೋ ಜನರು ಕಿರ್ಚಾಡ್ತಿರುವಂತ ಶಬ್ದಗಳು ಕೇಳಿಸ್ತಿರ್ತವೆ. ಯಾಕೆಂತಂದ್ರೆ ಇಲ್ಲಿರುವಂತ ಹೀಲರ್ಸ್ ಗಳ 100 ಸ್ಪೇಸ್ ಶಿಪ್ ನಲ್ಲಿ ಮನುಷ್ಯರಿಗೆ ಹಿಂಸೆ ಕೊಡ್ತಿರ್ತಾರೆ. ಇವರು ನಿಧಾನವಾಗಿ ಹೋಗ್ತಿರ್ಬೇಕಾದ್ರೆ ಹೀಲರ್ಸ್ ಗಳು ಇವರ ಸ್ಪೇಸ್ ಶಿಪ್ ಅನ್ನ ಸ್ಕ್ಯಾನ್ ಮಾಡ್ತಾರೆ. ಏನು ಡೌಟ್ ಬರ್ದೇ ಇರೋದ್ರಿಂದ ಏನು ಕೂಡ ಮಾಡೋದಿಲ್ಲ. ಆದ್ರಿಂದ ಇವರು ಕೂಡ ಮಿರಿಂಡಾ ಗ್ರಹದ ಕಡೆಗೆ ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಜಾಶ್ ಎಷ್ಟೇ ಕಷ್ಟಪಟ್ಟು ಹುಡುಕ್ತಿದ್ರು ಕೂಡ ಮ್ಯಾಲ್ಕಮ್ ನ ಸ್ಪೇಸ್ ಶಿಪ್ ಎಲ್ಲಿದೆ ಅಂತ ಇವನಿಗೆ ಗೊತ್ತಾಗ್ತಾನೆ ಇರೋದಿಲ್ಲ. ಈ ಕಡೆ ಮ್ಯಾಲ್ಕಮ್ ಮತ್ತೆ ಇವನ ಟೀಮ್ ನವರು ಮಿರಿಂಡಾ ಗ್ರಹಕ್ಕೆ ಬಂದು ತಲುಪಿರ್ತಾರೆ. ಇಲ್ಲಿ ಇವರಿಗೆ ಯಾವ ಮನುಷ್ಯನು ಕೂಡ ಸಿಕ್ತಿರೋದಿಲ್ಲ. ಅದೇ ಸಮಯಕ್ಕೆ ಒಂದು ಸಿಗ್ನಲ್ ಸಿಕ್ಕಿ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ತುಂಬಾ ಡೆಡ್ ಬಾಡಿಗಳು ಬಿದ್ದಿರೋದು ಕಾಣಿಸ್ತಿರ್ತವೆ. ಆದ್ರೆ ಡೆಡ್ ಬಾಡಿಗಳ ಮೇಲೆ ಅಟ್ಯಾಕ್ ಮಾಡಿರುವಂತ ಗುರ್ತ ಆಗ್ಲಿ ಸುತ್ತಮುತ್ತ ರಕ್ತ ಆಗ್ಲಿ ಏನು ಕಾಣಿಸ್ತಿರೋದಿಲ್ಲ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಇಲ್ಲಿರುವಂತ ಜನರೆಲ್ಲರೂ ಕುತ್ತಿದಂತ ಜಾಗದಲ್ಲೇ ಸತ್ತೋಗಿರ್ತಾರೆ. ಇದನ್ನೆಲ್ಲ ನೋಡ್ತಿರುವಂತ ರಿವರ್ಗ್ ಮಾತ್ರ ತುಂಬಾನೇ ದುಃಖ ಆಗ್ತಿರುತ್ತೆ. ಸರಿ ಅಂತ ಹೀಗೆ ಇವರು ಆ ಸಿಗ್ನಲ್ ನ ಫಾಲೋ ಮಾಡ್ಕೊಂಡು ಒಂದು ಬಿಲ್ಡಿಂಗ್ ನ ಒಳಗಡೆ ಬರ್ತಾರೆ. ಇಲ್ಲಿ ರಿವರ್ಗೆ ಒಂದು ಡಿವೈಸ್ ಕಾಣಿಸಿ ಆನ್ ಮಾಡಿದಾಗ ಒಂದು ವಿಡಿಯೋ ಆನ್ ಆಗುತ್ತೆ. ಇದ್ರಲ್ಲಿ ಲೇಡಿ ಈ ಗ್ರಹದಲ್ಲಿ ಸತ್ತಿರುವಂತ ಮನುಷ್ಯರ ಫೋಟೋನ ತೋರಿಸ್ತಾ ಹೇಳ್ತಾ ಹೋಗ್ತಾಳೆ, ಈ ಗ್ರಹದಲ್ಲಿ ಯಾವುದೇ ತರದ ಯುದ್ಧ ನಡೀಲಿಲ್ಲ, ಯಾವುದೇ ತರದ ಭೂಕಂಪನೂ ಕೂಡ ಆಗ್ಲಿಲ್ಲ. ಬದಲಾಗಿ ಗ್ರಹದಲ್ಲಿರುವಂತ ಜನರುಗಳಿಗೆ ತುಂಬಾನೇ ಕೋಪ ಬರ್ತಿತ್ತು. ಆದ್ರಿಂದ ಅಲೈನ್ಸ್ ಗವರ್ನಮೆಂಟ್ ಅವರು ಈ ಜನರ ಕೋಪನ ಕಮ್ಮಿ ಮಾಡೋದಕ್ಕೆ ಒಂದು ಮೆಡಿಸನ್ ನ ಗಾಳಿಲೆಲ್ಲ ಸ್ಪ್ರೇ ಮಾಡಿ ಬಿಟ್ಬಿಟ್ರು. ಆದ್ರೆ ಮೆಡಿಸನ್ ಸರಿಯಾಗಿ ಕೆಲಸ ಮಾಡದೆ ಜನರೆಲ್ಲರೂ ಕುಂತ ಜಾಗದಲ್ಲೇ ಸತ್ತೋದ್ರು. ಆದ್ರೆ 10% ಜನರ ಮೇಲೆ ಮಾತ್ರ ಆ ಮೆಡಿಸನ್ ಉಲ್ಟಾ ಎಫೆಕ್ಟ್ ಮಾಡ್ಬಿಡ್ತು. ಆ 10% ಜನರಿಗೆ ಕೋಪ ಕಮ್ಮಿ ಆಗೋದ್ರ ಬದಲು ಇನ್ನು ಕೂಡ 1000 ಪಟ್ಟು ಜಾಸ್ತಿ ಆಗೋಯ್ತು. ಅದೇ ಕೋಪದಿಂದ ಅವರೆಲ್ಲರೂ ಮಾನ್ಸ್ಟರ್ಸ್ ಗಳ ರೀತಿ ಕನ್ವರ್ಟ್ ಆಗಿ ಮನುಷ್ಯರನ್ನ ಜೀವಂತವಾಗಿ ತಿನ್ನೋದಕ್ಕೆ ಶುರು ಮಾಡ್ಬಿಟ್ರು. ಅವರಿಗೆ ನಾವು ಹೀಲರ್ಸ್ ಗಳಂತ ಹೆಸರಿಟ್ವಿ ಅಂತ. ಅಂದ್ರೆ ಆ ಹೀಲರ್ಸ್ ಗಳು ಮಾನ್ಸ್ಟರ್ಸ್ ಗಳ ರೀತಿ ಕನ್ವರ್ಟ್ ಆಗೋದಕ್ಕೆ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರೋದೇ ಕಾರಣ. ಹೀಗಂತ ಇವಳು ಹೇಳ್ತಿರ್ತಾಳೆ. ಹೀಲರ್ಸ್ ಗಳು ಬಂದು ಇವಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾರೆ. ಆಗ ಇವರೆಲ್ಲರಿಗೂ ಅರ್ಥ ಆಗೋಗುತ್ತೆ, ರಿವರ್ ನ ಬ್ರೈನ್ ನಲ್ಲಿ ಮಿರಿಂಡಾ ಪ್ಲಾನೆಟ್ ನ ಇನ್ಫಾರ್ಮೇಶನ್ ಇತ್ತು. ಈ ಎಕ್ಸ್ಪೆರಿಮೆಂಟ್ ಫೇಲ್ ಆಗಿರುವಂತ ವಿಷಯ ಹೊರಗಡೆ ಜನರಿಗೆ ಗೊತ್ತಾದ್ರೆ ಎಲ್ಲರೂ ನಮ್ಮ ವಿರುದ್ಧ ಬಿದ್ಬಿಡ್ತಾರೆ ಅಂತಾನೆ ಅಲೈನ್ಸ್ ಗವರ್ನಮೆಂಟ್ ಅವರು ಇವಳನ್ನ ಸಾಯಿಸೋದಕ್ಕೆ ನೋಡ್ತಿರೋದು. ಆದ್ರಿಂದ ಇವರು ಹ್ಯಾಕರ್ ನ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಸಿಕ್ಕಿರುವಂತ ವಿಡಿಯೋನ ಎಲ್ಲಾ ಕಡೆ ವೈರಲ್ ಮಾಡೋದಕ್ಕೆ ಹೇಳ್ತಿರ್ತಾರೆ. ಹ್ಯಾಕರ್ ಕೂಡ ಸರಿ ಅಂತ ಒಪ್ಕೊಂಡು ನಾನು ಇರುವಂತ ಗ್ರಹಕ್ಕೆ ಬನ್ನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ನೋಡಿದ್ರೆ ಮೊದ್ಲಿಂದಾನೇ ಜಾಶ್ ಇಲ್ಲಿ ಇರ್ತಾನೆ. ಇವನು ಹ್ಯಾಕರ್ ನ ಸಾಯಿಸಿ ಇಲ್ಲಿರುವಂತ ಕಂಪ್ಯೂಟರ್ ಗಳನ್ನೆಲ್ಲ ನಾಶ ಮಾಡೋದಕ್ಕೆ ಹೇಳ್ತಾನೆ. ಈ ಕಡೆ ಮ್ಯಾಲ್ಕಮ್ ಹಾಗೆ ಇವನ ಟೀಮ್ ನವರು ಮಿರಿಂಡಾ ಗ್ರಹದಿಂದ ಬರ್ತಿದ್ದಂಗೆನೆ ಮತ್ತೊಂದ್ಸಲ ಹೀಲರ್ಸ್ ಗಳ ಮಧ್ಯದಿಂದ ಸೇಫ್ ಆಗಿ ಇವರು ಹೋಗ್ಬೇಕು. ಅದೇ ರೀತಿ ಇವರು ಸೈಲೆಂಟ್ ಆಗಿ ಹೋಗ್ತಿರ್ತಾರೆ. ಆದ್ರೆ ಈ ಸಲ ಒಂದು ಸ್ಪೇಸ್ ಶಿಪ್ ಗೆ ಡೌಟ್ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ. ಆದ್ರಿಂದ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನೋಡಿದ್ರೆ ಜಾಶ್ ಹ್ಯಾಕರ್ ಇರುವಂತ
ಗ್ರಹದಿಂದ ಹೊರಗಡೆ ಮ್ಯಾಲ್ಕಮ್ ಹಾಗೆ ಅವನ ಟೀಮ್ನವ್ರಿಗೋಸ್ಕರ ಕಾಯ್ತಿರ್ತಾನೆ. ಅದೇ ಸಮಯಕ್ಕೆ ಮ್ಯಾಲ್ಕಮ್ ಸ್ಪೇಸ್ ಶಿಪ್ ಬರುತ್ತೆ. ಆದ್ರೆ ಅವರ ಹಿಂದೆ ಹೀಲರ್ಸ್ ಗಳು ಕೂಡ ಬರ್ತಿರೋದ್ರಿಂದ ಅವರು ನಮ್ ಜೊತೆ ಫೈಟ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ ಜಾಶ್ ಹೀಲರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಇದರಿಂದ ಅಲಯನ್ಸ್ ಗವರ್ನಮೆಂಟ್ ಹಾಗೆ ಹೀಲರ್ಸ್ ಗಳ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಶುರುವಾಗೋಗುತ್ತೆ. ಇದರ ಮಧ್ಯದಲ್ಲೇ ಮ್ಯಾಲ್ಕಮ್ ಟೀಮ್ನವರು ತಪ್ಪಿಸ್ಕೊಳ್ತಾ ಹ್ಯಾಕರ್ ಇರುವಂತ ಗ್ರಹದ ಒಳಗಡೆ ಎಂಟರ್ ಆಗ್ತಾರೆ. ಆದ್ರೆ ಹೀಲರ್ಸ್ ಗಳು ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಇದರಿಂದ ಇವರು ಹ್ಯಾಕರ್ ಇರುವಂತ ಬಿಲ್ಡಿಂಗ್ ಹತ್ರ ಬಂದು ಕ್ರಾಶ್ ಲ್ಯಾಂಡ್ ಆಗ್ತಾರೆ. ಎಲ್ಲಾನು ಸೇಫ್ ಆಗಿದೆ ಅಂತ ಅನ್ಕೋತಿರ್ತಾರೆ. ಅದೇ ಸಮಯಕ್ಕೆ ಒಂದು ವಸ್ತು ಬಂದು ಹೋಬನ್ಗೆ ಚುಚ್ಕೋಬಿಡುತ್ತೆ. ಅಂದ್ರೆ ಹೀಲರ್ಸ್ ಗಳು ಇವರನ್ನ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇದರಿಂದ ಇವರೆಲ್ಲರೂ ಡೋರ್ ಗಳನ್ನ ಕ್ಲೋಸ್ ಮಾಡಿ ಬಿಲ್ಡಿಂಗ್ ನ ಸೇಫ್ ಆಗಿರುವಂತ ಜಾಗಕ್ಕೆ ಬಂದಿರ್ತಾರೆ. ಆದ್ರೆ ಝೋಯಿ ಮಾತ್ರ ಇವಳ ಹಸ್ಬೆಂಡ್ ಹೋಬನ್ ಸತ್ತೋಗಿರೋದ್ರಿಂದ ತುಂಬಾನೇ ದುಃಖ ಪಡ್ತಿರ್ತಾಳೆ. ಇದಾದ್ಮೇಲೆ ಮ್ಯಾಲ್ಕಮ್ ಹೊರಗಡೆ ಒಂದು ಬಾಂಬ್ ಅನ್ನ ಹಾಕಿ ಹೀಲರ್ಸ್ ಗಳನ್ನ ಸಾಯಿಸಿ ಮಿಕ್ತವರೆಲ್ಲಾರನು ಇಲ್ಲೇ ಬಿಟ್ಟು ಇವನು ಹ್ಯಾಕರ್ ನ ಮೀಟ್ ಮಾಡೋದಕ್ಕೆ ಅಂತ ಮೇಲ್ಗಡೆ ಫ್ಲೋರ್ ಗೆ ಬಂದು ನೋಡಿದ್ರೆ ಜಾಶ್ ಹಾಗೆ ಅವನ ಟೀಮ್ ನವರು ಹ್ಯಾಕರ್ ನ ಸಾಯಿಸಿರುವಂತ ವಿಷಯ ಗೊತ್ತಾಗುತ್ತೆ. ಆದ್ರೆ ಹ್ಯಾಕರ್ ಅವನ ರೋಬೋಟ್ ನಲ್ಲಿ ಒಂದು ಮೆಸೇಜ್ ಅನ್ನ ಬಿಟ್ಟು ಹೋಗಿರ್ತಾನೆ. ಇದೇ ಬಿಲ್ಡಿಂಗ್ ನ ಅಂಡರ್ ಗ್ರೌಂಡ್ ನಲ್ಲಿ ನಂದು ಮತ್ತೊಂದು ಕಂಪ್ಯೂಟರ್ ಇದೆ, ಅದರ ಸಹಾಯದಿಂದ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ. ಈ ಕಡೆ ನೋಡಿದ್ರೆ ಬಿಲ್ಡಿಂಗ್ ನ ಒಳಗಡೆ ಹೀಲರ್ಸ್ ಗಳು ಬರೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರಿಂದ ಮುಂದೆ ನಾನು ಬದುಕಿರ್ತೀನೋ ಇಲ್ವೋ ಅಂತ ಸೈಮನ್ ಕೂಡ ಇವನ ಮನಸ್ಸಿನ ಮಾತನ್ನ ಕೇಳಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾನ್ ನಿನ್ನ ತುಂಬಾನೇ ಇಷ್ಟ ಪಡ್ತಿದೀನಿ ಅಂತ. ಇದನ್ನ ಕೇಳಿ ಇವಳಿಗಂತೂ ತುಂಬಾ ಸಂತೋಷ ಆಗೋಗುತ್ತೆ. ನಂತರ ನೋಡಿದ್ರೆ ಜಾಶ್ ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾನೆ. ಹಾಗೆ ಹೀಲರ್ಸ್ ಗಳು ಒಳಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಇನ್ನೊಂದ್ ಕಡೆ ಮ್ಯಾಲ್ಕಮ್ ಅಂಡರ್ ಗ್ರೌಂಡ್ ಗೆ ಬಂದಾಗ ಇಲ್ಲಿ ಕಂಪ್ಯೂಟರ್ ಇರುತ್ತೆ. ಆದ್ರೆ ಆ ಕಂಪ್ಯೂಟರ್ ಹತ್ರ ಹೋಗೋದಕ್ಕೆ ಇಲ್ಲಿ ಯಾವುದೇ ತರದ ಬ್ರಿಡ್ಜ್ ಇರೋದಿಲ್ಲ. ಚೈನ್ ನ ಸಹಾಯದಿಂದ ಅಲ್ಲಿಗೆ ಹೋಗ್ಬೇಕು. ಈ ಕಡೆ ಹೀಲರ್ಸ್ ಗಳು ಒಳಗಡೆ ಬರ್ತಿದ್ದಂಗೆನೆ ಝೋಯಿ ತುಂಬಾ ಕೋಪದಿಂದ ಅವುಗಳ ಜೊತೆ ಫೈಟ್ ಮಾಡ್ತಿರ್ತಾಳೆ. ಇದೇ ಸಮಯದಲ್ಲಿ ಇವಳಿಗೂ ಕೂಡ ಏಟಾಗೋಗುತ್ತೆ. ಈ ಕಡೆ ಜಾಶ್ ಮ್ಯಾಲ್ಕಮ್ ಹತ್ರ ಬರ್ತಾನೆ. ಇವನು ಆ ಕಂಪ್ಯೂಟರ್ ಹತ್ರ ಹೋಗದೆ ರೀತಿ ತಡೆಯೋದಕ್ಕೆ ಅಂತ. ಇದರಿಂದ ಇವರಿಬ್ಬರ ಮಧ್ಯೆ ಫೈಟ್ ಶುರು ಆಗೋಗುತ್ತೆ. ಅದೇ ರೀತಿ ಇಲ್ಲಿ ನೋಡಿದ್ರೆ ಹೀಲರ್ಸ್ ಗಳು ಎಲ್ಲಾ ಕಡೆಯಿಂದನೂ ಒಳಗಡೆ ಬರೋದಕ್ಕೆ ಶುರು ಮಾಡ್ಬಿಟ್ಟಿರ್ತವೆ. ಇದರಿಂದ ಅವರು ಮುಂದೆ ಹೋಗೋದಕ್ಕೆ ನೋಡಿದ್ರೆ ಡೋರ್ ಜಾಮ್ ಆಗೋಗುತ್ತೆ. ಕೈಲಿಗೂ ಕೂಡ ಏಟ್ಗಳಾಗೋಗಿರ್ತವೆ. ಟ್ರೀಟ್ಮೆಂಟ್ ಕೊಡೋಣ ಅಂತಂದ್ರೆ ಮೆಡಿಸನ್ ಬ್ಯಾಗ್ ಹೊರಗಡೆನೆ ಇದೆ. ಅದೇ ಸಮಯಕ್ಕೆ ಹೀಲರ್ಸ್ ಗಳು ಸೈಮನ್ಗೂ ಕೂಡ ಶೂಟ್ ಮಾಡ್ಬಿಡ್ತಾರೆ. ಇದನ್ನೆಲ್ಲ ನೋಡ್ತಿರುವಂತ ರಿವರ್ ತುಂಬಾ ಬೇಜಾರ್ ಮಾಡ್ಕೊಂಡು, ಎಷ್ಟ್ ದಿನ ನೀವೆಲ್ರು ನನ್ನ ಕಾಪಾಡಿದ್ರ, ಇವತ್ತು ನಾನ್ ನಿಮ್ನ ಕಾಪಾಡ್ತೀನಿ ಅಂತ ಸೀದಾ ಹೊರಗಡೆ ಬರ್ತಾಳೆ. ಮೆಡಿಸನ್ ಇರುವಂತ ಬ್ಯಾಗ್ ಅನ್ನ ಕೊಟ್ಟು ಡೋರ್ ಲಾಕ್ ಮಾಡಿ ಹೊರಗಡೆನೆ ಉಳ್ಕೊಬಿಡ್ತಾಳೆ. ಇನ್ನೊಂದ್ ಕಡೆ ಮ್ಯಾಲ್ಕಮ್ ಮತ್ತೆ ಜೋಶ್ ನ ಮಧ್ಯೆ ನಿರಂತರವಾಗಿ ಫೈಟ್ ನಡೀತಾನೆ ಇರುತ್ತೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಕೊನೆಗೂ ಮ್ಯಾಲ್ಕಮ್ ಇವನಿಗೆ ಚೆನ್ನಾಗಿ ಹೊಡೆದು ಸೋಲ್ಸಿ ಇಲ್ಲೇ ಒಂದು ಜಾಗದಲ್ಲಿ ಇವನನ್ನ ಲಾಕ್ ಮಾಡ್ತಾನೆ. ಹಾಗೆ ಇವ್ರಿಗೆ ಸಿಕ್ಕಿರುವಂತ ವಿಡಿಯೋ ಫುಟೇಜ್ ಅನ್ನ ಇಲ್ಲಿರುವಂತ ಕಂಪ್ಯೂಟರ್ ನಲ್ಲಿ ಅಪ್ಲೋಡ್ ಮಾಡಿ ಈ ಸೋಲಾರ್ ಸಿಸ್ಟಮ್ ನಲ್ಲಿರುವಂತ ಎಲ್ಲಾ ಗ್ರಹಗಳಲ್ಲೂ ವೈರಲ್ ಮಾಡ್ಬಿಡ್ತಾನೆ. ಜಾಶ್ ಕೂಡ ಈ ವಿಡಿಯೋನ ನೋಡ್ತಿರ್ತಾನೆ. ಈ ಕಡೆ ರಿವರ್ ಹೀಲರ್ಸ್ ಗಳ ಜೊತೆ ತುಂಬಾ ಅದ್ಭುತವಾಗಿ ಫೈಟ್ ಮಾಡ್ತಿರ್ತಾಳೆ. ಹಾಗೆ ಜಾಶ್ ಕೂಡ ಅಪ್ಲೋಡ್ ಮಾಡಿರುವಂತ ವಿಡಿಯೋ ಇಂದ ಮಿರಾಂಡಾ ಗ್ರಹದಲ್ಲಿ ಜನರಿಗೆ ಏನೇನೆಲ್ಲ ಆಯ್ತು ಅಂತ ಗೊತ್ತಾಗಿ ಬೇಜಾರ್ ಮಾಡ್ಕೊಳ್ತಾನೆ. ಅಂದ್ರೆ ಇಷ್ಟು ದಿನ ಇವನು ಅಲಯನ್ಸ್ ಗವರ್ನಮೆಂಟ್ ನ ಆರ್ಡರ್ ನ ಮಾತ್ರ ಫಾಲೋ ಮಾಡ್ತಿದ್ದ ಅಷ್ಟೇ. ನಂತರ ಮ್ಯಾಲ್ಕಮ್ ಉಳಿದಿರೋರ ಹತ್ರ ಬಂದಾಗ ಅದೇ ಸಮಯಕ್ಕೆ ಡೋರ್ ಕೂಡ ಓಪನ್ ಆಗುತ್ತೆ. ನೋಡಿದ್ರೆ ರಿವರ್ ಎಲ್ಲಾ ಹೀಲರ್ಸ್ ಗಳನ್ನ ಸಾಯಿಸ್ಬಿಟ್ಟಿರ್ತಾಳೆ. ಅಷ್ಟೊತ್ತಿಗೆ ಜಾಶ್ ನ ಸೋಲ್ಜರ್ಸ್ ಗಳು ಕೂಡ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಆದ್ರೆ ಜಾಶ್ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಡಿ ಅಂತ ಆರ್ಡರ್ ಮಾಡ್ತಾನೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಸತ್ತೋಗಿರುವಂತ ಹ್ಯಾಕರ್, ಶೆಫರ್ಡ್ ಹಾಗೆ ಹೋಬನ್ಗೆ ಸಮಾಧಿನ ಕಟ್ಟಿ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಹೀಗೆ ಇವರೆಲ್ಲರೂ ಮೊದ್ಲಿನ ತರನೇ ಒಂದು ನಾರ್ಮಲ್ ಆಗಿರುವಂತ ಜೀವನನ ಬದುಕೋದಕ್ಕೆ ಶುರು ಮಾಡಿರ್ತಾರೆ. ಇದಾದ್ಮೇಲೆ ಈ ಗ್ರಹನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ಜಾರ್ಜ್ ಮ್ಯಾಲ್ಕಮ್ ಹತ್ರ ಬಂದು ಹೇಳ್ತಿರ್ತಾನೆ, ನನಗೆ ಎಲ್ಲಾ ವಿಷಯನೂ ಗೊತ್ತಾದ್ಮೇಲೆ ಅಲಯನ್ಸ್ ಗವರ್ನಮೆಂಟ್ ಇಂದ ಕೆಲ್ಸನ ಬಿಟ್ಬಿಟ್ಟೆ. ನಾನ್ ಅರ್ಥ ಮಾಡ್ಕೊಂಡಿದ್ ರೀತಿ ಬೇರೆ ಆಫೀಸರ್ಸ್ ಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಲಯನ್ಸ್ ಗವರ್ನಮೆಂಟ್ ಅವರು ಇನ್ನು ನಿಮ್ಮನ್ನ ಬಿಡೋದಿಲ್ಲ. ನಿಮ್ಮ ಜೀವನ ತುಂಬಾ ಕಷ್ಟ ಆಗೋಗುತ್ತೆ, ಹುಷಾರಾಗಿರಿ ಅಂತ. ನಾವೆಲ್ಲದಕ್ಕೂ ರೆಡಿ ಆಗಿದೀವಿ ಅಂತ ಇವನು ಒಳಗಡೆ ಬರ್ತಾನೆ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಇನಾರ ಇನ್ಮೇಲಿಂದ ಇವನ್ ಜೊತೆನೆ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾಳೆ. ಇದರಿಂದ ಇವನಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಇದೇ ಸಂತೋಷದಲ್ಲಿ ರಿವರ್ಗೆ ಬಂದು ಈ ಶಿಪ್ ಅನ್ನ ಹೇಗೆ ಓಡಿಸೋದು ಅಂತ ಹೇಳ್ಕೊಡ್ತಿರ್ತಾನೆ. ಇದನ್ನ ಓಡಿಸೋದಕ್ಕೆ ಬರೀ ನಾಲೆಡ್ಜ್ ಇದ್ರೆ ಸಾಕಾಗೋದಿಲ್ಲ, ಪ್ರೀತಿ ಇರ್ಬೇಕು. ಯಾವಾಗ ಶಿಪ್ ನ ಮೇಲೆ ಪ್ರೀತಿ ಬರುತ್ತೋ ಆಗ ಇದನ್ನ ಓಡಿಸೋದು ತುಂಬಾ ಈಸಿ ಆಗೋಗುತ್ತೆ ಅಂತ. ಇದಾದ್ಮೇಲೆ ಮತ್ತೊಂದ್ಸಲ ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ನಿಮ್ಗೆ ಜಾಸ್ತಿ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.